ಹಾಯ್ ಫ್ರೆಂಡ್ಸ್, ಮ್ಯಾನ್ಷನ್ ಹೌಸ್ ಮಲ್ಲೇಶ್. ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಶ್ರೀನಾಥ್ ಮಗಂಟಿ ಅಂಡ್ ಗಾಯತ್ರಿ ರಮಣ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಕಥೆಯ ವಿಷಯಕ್ಕೆ ಬರೋದಾದ್ರೆ, ಮಲ್ಲೇಶ್ ಒಂದು ಟೆಂಟ್ ಹೌಸ್ ಇಟ್ಟಿರ್ತಾನೆ. ಆ ಊರಿನ ದೇವಸ್ಥಾನದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗೂ ಟೆಂಟ್ ಹಾಕುವಂತ ವಿಷಯಕ್ಕೆ ಮಲ್ಲೇಶ್ ಹಾಗೂ ಅವನ ಭಾವ ಕೇಶವನ್ಗೂ ಜಗಳ ಆಗ್ತಾ ಇರುತ್ತೆ. ಮಲ್ಲೇಶ್ ಸ್ವಭಾವತಃ ತುಂಬಾ ದೊಡ್ಡ ಕುಡುಕ ಆಗಿರ್ತಾನೆ, ಮತ್ತೆ ಇದರಿಂದಾಗಿ ಅವನಿಗೆ ಯಾರನ್ನು ಹೆಣ್ಣು ಕೊಡ್ತಾ ಇರಲ್ಲ. ಅದು ಹೇಗೋ ಮಲ್ಲೇಶ್ಗೆ ಒಂದು ದಿನ ಮದುವೆ ಸೆಟ್ ಆಗುತ್ತೆ. ಮಲ್ಲೇಶ್ ಮದುವೆಯ ನಂತರ ತನ್ನ ಮ್ಯಾರೇಜ್ ಲೈಫಲ್ಲಿ ಪಡುವಂತಹ ಅವಾಂತರಗಳು, ಅವನ ಭಾವ ಕೇಶವನಿಂದಾಗಿ ಮಲ್ಲೇಶ್ ಮತ್ತು ಜ್ಯೋತಿ ಅವರ ಮ್ಯಾರೇಜ್ ಲೈಫಲ್ಲಿ ಪಡುವಂತಹ ಕಷ್ಟಗಳು, ಮಲ್ಲೇಶ್ ಮತ್ತು ಜ್ಯೋತಿ ಎಲ್ಲ ಕಷ್ಟಗಳಿಂದ ಹೊರಗೆ ಬಂದು ಸುಖಿ ಸಂಸಾರ ನಡೆಸಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ಗೆ ಬರೋದಾದ್ರೆ, ಶ್ರೀನಾಥ್ ಮಗಂಟಿ ಆಸ್ ಮಲ್ಲೇಶ್ ಅವರ ಆಕ್ಟಿಂಗ್ ಈ ಒಂದು ಫಿಲಮ್ಗೆ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸೀನಲ್ಲೂ ಅವರ ಎಕ್ಸ್ಪ್ರೆಷನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಗಾಯತ್ರಿ ರಮಣ ಆಸ್ ಜ್ಯೋತಿ ಅವರ ಆಕ್ಟಿಂಗು ಸಹ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಬಿಟ್ರೆ ನನಗೆ ಮಿಕ್ಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಆಕ್ಟಿಂಗು ತುಂಬಾ ಆವರೇಜ್ ಅಂತ ಅನಿಸ್ತು. ಎಸ್ಪೆಷಲಿ ವಿಲನ್ ಕ್ಯಾರೆಕ್ಟರ್ ನನಗೆ ಫಸ್ಟ್ ಹಾಫ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಐಡಿಯಾ ಇಂಟ್ರೆಸ್ಟಿಂಗ್ ಆಗಿ ಚೂಸ್ ಮಾಡ್ಕೊಂಡಿದ್ದಾರೆ, ಆದ್ರೆ ಸ್ಟೋರಿ ಮೇಲೆ ಡೈರೆಕ್ಟರ್ ಏನು ಕೂಡ ವರ್ಕ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ತುಂಬಾ ರುಟೀನ್ ಸ್ಟೋರಿ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಮೂವಿ ಸ್ಕ್ರೀನ್ ಪ್ಲೇ ಫಸ್ಟ್ 30 to 40 ಮಿನಿಟ್ಸ್ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡಿದ್ದಾರೆ. ಇಂಟರ್ವಲ್ ಬ್ಲಾಕ್ಗೆ ಇನ್ನ 15 to 20 ಮಿನಿಟ್ಸ್ ಇದೆ ಅನ್ನೋವಾಗ ಮೇನ್ ಕತೆಗೆ ಬರ್ತಾರೆ. ಮಲ್ಲೇಶ್ ಹಾಗೂ ಜ್ಯೋತಿಯ ಮದುವೆಯ ನಂತರ ಬರುವಂತಹ ಒಂದು 30 to 40 ಮಿನಿಟ್ಸ್ ಪೋರ್ಷನ್ಸ್ ಕಾಶಿನಾಥ್ರ ಅನಂತನ ಅವಾಂತರ ಫಿಲಮ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಅಂತ ಅನಿಸ್ತು. ಇಂಟರ್ವಲ್ಗಿನ ಮುಂಚೆ ಒಂದು 15 to 20 ಮಿನಿಟ್ಸ್ ಬರುವಂತಹ ಪ್ರೀ ಇಂಟರ್ವಲ್ ಬ್ಲಾಕ್ ಮತ್ತೆ ಇಂಟರ್ವಲ್ ಬ್ಲಾಕ್ ಬಿಟ್ರೆ ನನಗೆ ಫಸ್ಟ್ ಹಾಫ್ ಅಲ್ಲಿ ಇನ್ನೇನು ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಮಲ್ಲೇಶನ ಆಫ್ಟರ್ ಮ್ಯಾರೇಜ್ ಅವಾಂತರಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಕಾಮಿಡಿಯಾಗಿ ಬಂದಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆದ್ರೆ ಡೈರೆಕ್ಟರ್ ಕತೆನ ಮತ್ತೆ ಔಟ್ ಆಫ್ ದ ಟ್ರ್ಯಾಕ್ ತಗೊಂಡೋಗ್ತಾರೆ. ಕತೆ ಮಲ್ಲೇಶ್ ಹಾಗೂ ಅವರ ಭಾವ ಕೇಶವನ ಮಧ್ಯೆ ನಡೆಯುವಂತಹ ರಿವೆಂಜ್ ಸ್ಟೋರಿಗೆ ಶಿಫ್ಟ್ ಆಗುತ್ತೆ. ಮೇನ್ ಸ್ಟೋರಿಗೆ ಲಿಂಕ್ ಆಗಿರುವಂತಹ ರಿವೆಂಜ್ ಪೋರ್ಷನ್ಸ್ ನ ಬಿಟ್ರೆ ಆ ಕಥೆಯಲ್ಲಿ ಬರುವಂತಹ ಲ್ಯಾಂಡ್ ಡಿಸ್ಪ್ಯೂಟ್ಸ್ ನ ಪೋರ್ಷನ್ ನನಗೆ ಅಷ್ಟೊಂದು ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಮಲ್ಲೇಶನ ಭಾವ ಕೇಶವ ಮಲ್ಲೇಶನಿಗೆ ಜಮೀನ್ ಕೊಡೋದಕ್ಕೂ ಮಲ್ಲೇಶ್ ತನ್ನ ಮಗುವಿಗೆ ತಂದೆ ಆಗೋದಕ್ಕೂ ಏನ್ ಸಂಬಂಧ ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಈ ತರಹದ ಕೆಲವು ವೀಕ್ ಲಾಜಿಕ್ ಗಳಿಂದಾಗಿ ಮಲ್ಲೇಶ್ ಹಾಗೂ ಕೇಶವನ ಮಧ್ಯೆ ನಡೆಯುವಂತಹ ರಿವೆಂಜ್ ಸ್ಟೋರಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಬಂದಿಲ್ಲ. ಮಲ್ಲೇಶನ ಅಕ್ಕ ಪದ್ಮಾಳ ಬುಲೆಟ್ ರೈಡಿಂಗ್ ಸೀನ್ ಅಲ್ಲಿ ಡೈರೆಕ್ಟರ್ ಆ ಒಂದು ಕ್ಯಾರೆಕ್ಟರ್ ಗೆ ಕೊಟ್ಟಿರುವಂತಹ ಸಡನ್ ಎಲಿವೇಶನ್ ಟ್ವಿಸ್ಟ್, ಕ್ಲೈಮ್ಯಾಕ್ಸ್ ಅಲ್ಲಿ ಮಲ್ಲೇಶನ ತಂದೆ ಭಿಕ್ಷಾಪತಿಯ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಕೊಡುವಂತಹ ಒಂದು ಟ್ವಿಸ್ಟ್ ಈ ಫಿಲಮ್ ನ ಮೇಜರ್ ಹೈಲೈಟ್ಸ್. ಸೆಕೆಂಡ್ ಹಾಫ್ ಲಾಸ್ಟ್ 30 to 40 ಮಿನಿಟ್ಸ್ ಅಲ್ಲಿ ಬರುವಂತಹ ಎಲ್ಲ ಪೋರ್ಷನ್ಸ್ ಗಳಿಂದಾಗಿ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಬೆಟರ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಅತಿಯಾದ ಕುಡಿತದ ಚಟದಿಂದ ತಮ್ಮ ಜೀವನನ ಹಾಳು ಮಾಡ್ಕೊಳ್ಳುವಂತಹ ಕುಡುಕರಿಗೆ ಡೈರೆಕ್ಟರ್ ಕಾಮಿಡಿ ಮೂಲಕ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಮ್. ಕತೆ ಮತ್ತು ಸ್ಕ್ರೀನ್ ಪ್ಲೇ ಮೇಲೆ ವರ್ಕ್ ಮಾಡಿದಾನೆ ಡೈರೆಕ್ಟರ್ ಒಂದು ಇಂಟ್ರೆಸ್ಟಿಂಗ್ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಮೇಜರ್ ಆಗಿ ಎಡವಿರೋ ಆಗಿದೆ. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರುವಂತ ರೇಟಿಂಗ್ 2.25 ಔಟ್ ಆಫ್ 5. ಯಾರೆಲ್ಲ ಈ ಫಿಲಮ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.